ಶಿವಾಗಮಗಳಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾ ತದಾವತಾರೋಯಂ ಗಣೇಶಸ್ಯ ಮಹಿತಲೆ ಎಂಬುದಾಗಿ ಉಲ್ಲೇಖವನ್ನು ನಾವು ಕಾಣ್ತೇವೆ. ಈ ಧರಿತ್ರಿಯಲ್ಲಿ ಧರ್ಮವು ಗ್ಲಾನಿಯಾದಾಗ ಶಿವನ ಪಂಚಮುಖಗಳಿಂದ ಜಗದ್ಗುರು ಪಂಚಾಚಾರ್ಯರು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗಗಳಲ್ಲಿ ವಿಭಿನ್ನ ನಾಮಗಳಿಂದ ಅವತರಿಸಿ ಬರ್ತಾರೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ತೇವೆ. ಈ ನಿಟ್ಟಿನಲ್ಲಿ ಈ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಪೀಠವು ಪಂಚಪೀಠಗಳಲ್ಲಿ ದ್ವಿತೀಯ ಪೀಠವಾಗಿದ್ದು, ಈ ಪೀಠದ ಪರಂಪರೆಯಲ್ಲಿ ವೈಶಾಖ ಶುದ್ಧ ತದಗಿಯಲ್ಲಿ ಉಜ್ಜಯಿನಿ ಪೀಠದ ಗೋತ್ರ ಪುರುಷನಾಗಿರ್ತಕ್ಕಂಥ ನಂದಿ ವಾಹನ ಆ ಯಾವ ಬಸವ ಜಯಂತಿಯನ್ನ ಇದೇ ಸಂದರ್ಭದಲ್ಲಿ ತದಗಿಯೊಳಗೆ ಆಚರಣೆ ಮಾಡಿದ್ರೆ, ವೈಶಾಖ ಶುದ್ಧ ಪಂಚಮಿಯಂದು ಮರಳು ಸಿದ್ದೇಶ್ವರ ಮಹಾರಥೋತ್ಸವ ಮತ್ತು ಜಗದ್ಗುರು ಧಾರುಕಾಚಾರ್ಯರ ಜಯಂತಿ ಯುಗಮಾನೋತ್ಸವವನ್ನು ನಾವು ಆಚರಿಸಿಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಈ ಪೀಠ ಮೂಲ ಸ್ಥಾನ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ವಟಕ್ಷೇತ್ರ ಸಿದ್ದೇಶ್ವರಲಿಂಗದಿಂದ ಆವಿರ್ಭವಿಸಿರ್ತಕ್ಕಂಥ ಮರುಳಾರಾಧ್ಯರು ಅಲ್ಲಿ ಧರ್ಮ ಗ್ಲಾನಿಯಾದಾಗ ಕರ್ನಾಟಕದಲ್ಲಿರ್ತಕ್ಕಂತಹ ಈ ವಿಜಯನಗರ ಆಳ್ವಿಕೆಯ ಒಂದು ಸಾಮ್ರಾಜ್ಯದಲ್ಲಿ ಸದ್ಧರ್ಮ ಸಿಂಹಾಸನವನ್ನು ಸ್ಥಾಪಿಸಿ ಅವಿಚ್ಛಿನ್ನವಧಾರೆಯಾಗಿ 6,000 ಶಾಖಾ ಮಠಗಳು ಉಳ್ಳಂತ ಒಂದು ಮಹಾಪೀಠವಾಗಿದ್ದು, ಅನುಚಾನವಾಗಿ ಜಾತಿ ಮತ ಪಂಥಗಳೆನ್ನದೆ ಎಲ್ಲಾ ವರ್ಗದವರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಒಂದು ಮಹಾಪೀಠ ಈ ಉಜ್ಜಯಿನಿ ಪೀಠದ ಮರುಳಾರಾಧ್ಯರ ಸಿಂಹಪಾಲು ಅಂತ ಹೇಳಿಕ್ ನಮಗೆ ಇಚ್ಛೆ ಆಗ್ತದೆ. ಉಜ್ಜಯಿನಿ ಪೀಠದಲ್ಲಿ 112 ಜನ ಜಗದ್ಗುರುಗಳು ಆಗಿ ಹೋಗಿದ್ರು ಸಹ 105ನೇ ಜಗದ್ಗುರುಗಳು ಮುಗಲವಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು ಮುಗಲವಳ್ಳಿಯಲ್ಲಿ ಜನಿಸಿರ್ತಕ್ಕಂತಹ ಗುರುಸಿದ್ಧ ಜಗದ್ಗುರುಗಳು ಈ ಪೀಠದ 105ನೇ ಜಗದ್ಗುರುಗಳಾಗಿ ಪಾದವಿನ್ಯಾಸವನ್ನ ಮಾಡಿ ಅವರು ಉಜ್ಜಯಿನಿ ಪೀಠದ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಮಂಗಾಪುರ ಗ್ರಾಮದಲ್ಲಿ ಅವರು ಶಿವಯೋಗ ಸಮಾಧಿ ಇವತ್ತು ವಿರಾಜಮಾನವಾಗಿದೆ. ಅವರು ಎಲ್ಲಿ ಪಾದವಿನ್ಯಾಸವನ್ನು ಮಾಡಿದಾರೋ ಆ ಎಲ್ಲ ಸ್ಥಳಗಳು ಜಾಗೃತ ಸ್ಥಳವಾಗಿದ್ದಾವೆ ಇವತ್ತು. ಹಾಗೆಯೇ 106ನೇ ಜಗದ್ಗುರು ಚನ್ನಬಸವ ಶಿವಾಚಾರ್ಯರು, 107ನೇ ಜಗದ್ಗುರು ಸಿದ್ದಲಿಂಗ ಭಗವತ್ಪಾದರು, ಚಿತ್ರದುರ್ಗ ಜಿಲ್ಲೆ ಜಗಳೂರು ತಾಲೂಕು ಬಂಗಾರನಾಯಕನಹಳ್ಳಿ ಅವರು ಜನ್ಮವೆತ್ತುತ್ತಾರೆ. ಆನಂತರ 107ನೇ ಜಗದ್ಗುರು 108ನೇ ಜಗದ್ಗುರು ಸಿದ್ದೇಶ್ವರಲಿಂಗರು, ಸಿದ್ದೇಶ್ವರ ಶಿವಾಚಾರ್ಯರು, ನಂತರ ಮರುಳಾರಾಧ್ಯ ಶಿವಾಚಾರ್ಯರು,